ಶ್ರೀ ಗುರುಭ್ಯೋ ನಮಃ. ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಹಾರಾಜರ ಸದ್ಗುರು ಶ್ರೀ ಕಾಣ್ವ ಮಹರ್ಷಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ಜೂನ್ 7ನೇ ತಾರೀಕು 2026 ಭಾನುವಾರ ಅರ್ಶಿನಕುಂಟೆಯಲ್ಲಿರುವಂಥ ಶ್ರೀ ಸಪ್ತಗಿರಿ ಕಲ್ಯಾಣ ಮಂಟಪ, ಮಾರುತಿ ಕಾಂಪ್ಲೆಕ್ಸ್, ಅರ್ಶಿನಕುಂಟೆ, ನೆಲಮಂಗಲ, ಶ್ರೀ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್ ಹಾಗೆ ಮೈತ್ರೇಯಿ ಮಹಿಳಾ ಮಂಡಳಿ ಹಾಗೂ ಕಾಣ್ವ ಶಾಖಾ ಯುವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದಂಥ ಅಧಿಕ ಮಾಸದ ಹಿರಿಯ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಪಾಲ್ಗೊಂಡಿದ್ದೀವಿ. ಬಹಳ ವಿಶೇಷವಾಗಿ 3 ವರ್ಷಗಳ ನಂತರ ಬರುವಂಥ ಈ ಮಲಮಾಸ, ಅಂದರೆ ಅಧಿಕ ಮಾಸವನ್ನು ಮಲಮಾಸ ಅಂತ ಕೂಡ ಕರೀತಾರೆ. ಈ ಒಂದು ಅಧಿಕ ಮಾಸದಲ್ಲಿ ಬರುವಂಥ ಈ ಶ್ರೇಷ್ಠಕರವಾದ ಪುಣ್ಯಕರವಾದ ಒಂದು ಮಾಸವನ್ನು ಇದು ನಾವು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು, ಅದರಲ್ಲೂ ಅಧಿಕ ಫಲಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಮಾಡುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಸುಪ್ರಸಿದ್ಧ ಹಿರಿಯ ನಟರಾದಂಥ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ರಿ ಶ್ರೀಮತಿ ಕೀರ್ತಿ ವಿಷ್ಣುವರ್ಧನ್ ಅವರು ಹಾಗೆ ಶ್ರೀ ಅನಿರುದ್ಧ್ ಜಟಾಕರ್ ಅವರು ಬಂದಿದ್ದು ಬಹಳ ಸಂತೋಷ ಆಯಿತು. ಹಾಗೆ ಅವರ ಕುಟುಂಬದವರಿಗೆಲ್ಲ ನಾವು ಆತ್ಮೀಯ ಆಮಂತ್ರಣವನ್ನು ಹಾಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಶೇಷವಾದ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮವನ್ನು ಈಗ ನಾವು ಶುರು ಮಾಡ್ತಾ ಇದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಾವು 33 ಬಗೆಯ ಪುಷ್ಪಗಳನ್ನು ಹಾಗೆ ಹಾಡುಗಳನ್ನು, ವಿಶೇಷವಾಗಿ ಹಲವು ರೀತಿಯ ಒಂದು ಖಾದ್ಯ ತಿಂಡಿ ತಿನಿಸುಗಳನ್ನಾಗಲಿ, ಬಾಗಿನ ಸಮರ್ಪಣೆ ಮಾಡೋದಾಗಲಿ, 33 ಹಣ್ಣುಗಳನ್ನು ಕೊಡೋದಾಗಲಿ, ಏನೇ ಮಾಡಿದ್ರು 33 ಫಲವಾದ ಒಂದು ದಾನಗಳನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾದ ಪೂಜೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ನಮ್ಮ ಸುದೈವ. ಅದರಲ್ಲೂ ನಮ್ಮ ಕೀರ್ತಿ ವಿಷ್ಣುವರ್ಧನ್ ಅವರು, ಶ್ರೀ ಅನಿರುದ್ಧ್ ಜಟಕರ್ ಅವರು ಬಂದಿದ್ದು ಈ ನಮ್ಮ ಶಾಖೆಗೆ ಹೊಸ ಮೆರುಗು ತಂದುಕೊಟ್ಟು. ಯಾಕೆಂತಂದರೆ ಹಿರಿಯ ದಂಪತಿಗಳು ಎಲ್ಲ ಇದ್ದರೂ ಕೂಡ ಇವರು ಕೂಡ 52 ವಸಂತಗಳನ್ನ ಪೂರೈಸಿರುವಂಥವರು. ಈ ಒಂದು ನಮ್ಮ ಸಮುದಾಯದ ಒಂದು ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಬಂದಂಥ ಹಿರಿಯ ಕಲಾವಿದರು ಕೂಡ. ಹಾಗೆ ನಮ್ಮ ವಿಪ್ರ ಸಮುದಾಯದ ಅತಿ ಕೀರ್ತಿ ಶಿಖರಗಳಾದಂಥವರು ಇಂಥವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳನೇ ಸಂತೋಷ ಆಯಿತು. ನಮ್ಮ ಶಾಖೆಯ ಅಧ್ಯಕ್ಷರಾದಂಥ ಶ್ರೀ ವಿ ಶ್ರೀನಿವಾಸಮೂರ್ತಿಯವರು ಹಾಗೆ ಎಲ್ಲ ಪದಾಧಿಕಾರಿಗಳು, ಹಾಗೆ ಮೈತ್ರೇಯಿ ಮಹಿಳಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಕಾಣ್ವ ಯುವ ಸಮಿತಿ ಎಲ್ಲ ಪದಾಧಿಕಾರಿಗಳು ಮಂಚೂಣಿಯಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಡಗರದಿಂದ ಭಕ್ತಿಪೂರ್ವಕವಾಗಿ ಸಂಭ್ರಮದಿಂದ ಈ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾಣ್ವ ಶಾಖಾ ಯುವ ಸಮಿತಿಗೆ ಎಷ್ಟು ಕೃತಜ್ಞತೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ಮಿಂಚಿನ ಪಡೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರ ಕಾರ್ಯವೈಖರಿ, ಅವರ ಒಂದು ಇದು ಯಾವುದೇ ರೀತಿ ವೇದಿಕೆ ಮೇಲೆ ಬಂದು ದೊಡ್ಡದಾಗಿ ಏನು ಓಡಾಡಿಕೊಂಡು ಮಾಡದೇ ಇದ್ರೂ ಕೆಲಸ ಮಾಡೋ ಜಾಗದಲ್ಲೆಲ್ಲ ಮಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಯುವ ಸಮಿತಿಯವ್ರನ್ನ ಹಾಗೆ ಎಲ್ಲರನ್ನೂ ಕೂಡ ನಾನು ಬಹಳ ಪ್ರಶಂಸನೀಯವಾಗಿ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರ ಪುತ್ರಿ ಕೀರ್ತಿ ವಿಷ್ಣುವರ್ಧನ್ ಅವರು, ಅನಿರುದ್ಧ್ ಜಟಕರ್ ಅವರು ತಮ್ಮ ಹಲವು ಮಾತುಗಳನ್ನ, ಮನದಾಳದ ಮಾತುಗಳನ್ನ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಕರೆದು ಕೂಡಲೇ ಅವರು ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಬಂದರು. ಸರಿಯಾಗಿ 10:30 ಬನ್ನಿ, ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳಿದ್ವಿ. ಬಂದು ಕಾರ್ಯಕ್ರಮಕ್ಕೆ ಶುರುವಾಗಿಂದ ಮುಂಚೆನೇ ಬಂದು ಕಾರಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ರು. ನೀವು ಹೇಳಿ, ನಾ ಪರವಾಗಿಲ್ಲ, ನಿಮ್ಮನ್ನು ಕಾಯಿಸ್ತಾ ಇದ್ದೀವಿ ಅಂದರೆ ಇಲ್ಲ ಪರವಾಗಿಲ್ಲ, ನೀವು ಹೇಳಿ, ನಾನು ಆಗ ಬರ್ತೀನಿ ಅಂತೇಳಿ ಬಂದರು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸಂಭ್ರಮದಿಂದ ಕೂಡ ಅವರು ಕೂಡ ಅನುಭವಿಸಿದ್ರು. ಆ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು, ಹೆಚ್ಚು ಮಹತ್ವಪೂರ್ಣಗಳನ್ನ ಅವರು ಕೂಡ ನಮಗೆಲ್ಲ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಯಾಕೆಂತಂದರೆ ಹಿರಿಯ ದಂಪತಿಗಳ ಪಾದಪೂಜೆಯಲ್ಲಿ ನಾನು ಇನ್ನೂ ಕಿರಿಯವನಾಗಿ ಕಾಣಿಸ್ತಾ ಇದ್ದೀನಿ. ಆದರೆ ಇದನ್ನೆಲ್ಲ ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ನಮ್ಮನೆಯಲ್ಲೂ ಹಲವಾರು ಪೂಜೆ ಪುನಸ್ಕಾರಗಳು, ಹೋಮಗಳನ್ನೆಲ್ಲ ನಾವು ಮಾಡಿದ್ದೀವಿ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಪಾರಾಯಣ ಮಾಡ್ತಿರ್ತಾರೆ. ನಮ್ಮ ಮನೆಯಲ್ಲಿ ಸಾಕಷ್ಟು ಪೂಜೆಗಳನ್ನ, ಚಂಡಿ ಹೋಮಗಳನ್ನ ನಾವು 30 ವರ್ಷಗಳಿಂದ ನಡೆಸ್ತಾ ಬಂದಿದ್ದೀವಿ. ನಾವು ಎಷ್ಟೋ ಜನಕ್ಕೆ ಪಾದಪೂಜೆ ಮಾಡ್ತೀವಿ. ಆದರೆ ಪ್ರಪ್ರಥಮವಾಗಿ ನಾವು ದಂಪತಿ ಸಮೇತ ಪಾದಪೂಜೆಯನ್ನು ಮಾಡಿಸ್ಕೊತಾ ಇರೋದು ಇದೇ ಪ್ರಥಮ. ಈ ಒಂದು ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇದು ಒಂದು ವಿಶೇಷವಾದಂಥ ಒಂದು ನೆನಪು ನನಗೆ ತಂದುಕೊಟ್ಟಿದೆ ಅಂತೇಳಿ ಬಹಳ ಶ್ಲಾಘನೀಯ ಮಾತುಗಳನ್ನ ಅವ್ರು ಹೇಳಿದ್ರು. ಹಾಗೆ ಶಾಖೆ ಈ ಕೆಲಸ ಕಾರ್ಯಗಳನ್ನ, ಈ ಒಂದು ಸಂಪ್ರದಾಯದ ನಡವಳಿಕೆಗಳನ್ನ ಬಹಳ ಪ್ರಶಂಸನೀಯವಾಗಿ ಅಭಿನಂದಿಸಿದ್ರು, ಗೌರವಿಸಿದ್ರು.
ಈ ಹಿರಿಯ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲ ತಾಲೂಕು ಸುತ್ತಮುತ್ತದಲ್ಲದೆ ದೇವನಹಳ್ಳಿ ತಾಲೂಕು ಹಾಗೆಯೇ ರಾಮನಗರ ಜಿಲ್ಲೆ ಹಾಗೆ ಇನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವಾರು ಕಡೆಯಿಂದ ಮೈಸೂರು ಭಾಗದಿಂದ ಕೋಲಾರ ಭಾಗದಿಂದ ಇನ್ನೂ ಅನೇಕ ಕಡೆಯಿಂದ ನಮ್ಮ ಹಿರಿಯ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ದೇವನಹಳ್ಳಿ ಹತ್ರ ಇರುವ ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟದ ಯಾಜ್ಞವಲ್ಕ್ಯ ಸಂಘದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಭಾಗದಿಂದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಲ್ಲಿನ ದಂಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೆಲ್ಲ ಒಂಥರ ವಿಶೇಷವಾದಂಥ ಒಂದು ಮನಸ್ಸಿನಲ್ಲಿ ನೆನಪಿಟ್ಕೊಳ್ಳುವಂಥ ಒಂದು ಕಾರ್ಯಕ್ರಮ. ಈ ಒಂದು ಪಾದಪೂಜೆ ಕಾರ್ಯಕ್ರಮಕ್ಕೆ ನಾವು ಪಾದಪೂಜೆ ಯಾರಿಗೆ ಮಾಡಿರ್ತೀವೋ ಅವರ ಪಾದಗಳನ್ನ ಸ್ಪರ್ಶಿಸಿ ಒಂದು ಪಾದಪೂಜೆ ಮಾಡ್ತಾಯಿದ್ರೆ ಸಾಕ್ಷಾತ್ ಭಗವಂತನ ಪಾದಪೂಜೆ ಮಾಡಿದಂತೆ ಆಗುತ್ತೆ. ಅದಲ್ಲದೆ ಈ ದಂಪತಿಗಳು ಪಾದಪೂಜೆ ಆದಮೇಲೆ ಬಂದಂಥ ಇನ್ನೂ 33 ದಂಪತಿಗಳ ಪಾದಗಳಿಗೆ ನಮಸ್ಕರಿಸ್ಕೊಂಡು ಅವ್ರಿಗೆ ತಾಂಬೂಲಗಳನ್ನ ದಾನಗಳನ್ನ ಕೊಡುವಂಥದ್ದು ವಾಡಿಕೆ. ಹಾಗೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ದಂಪತಿಗಳ ಆಶೀರ್ವಾದ ಪಡ್ಕೊಂಡು ಬಂದರು. ಈ ಎಲ್ಲ ದಂಪತಿಗಳಿಗೆ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಅಥವಾ ಕೈಲಾದಂಥ ಒಂದು ದಾನ ಧರ್ಮಗಳನ್ನು ಮಾಡಿಕೊಂಡು ಈ ಒಂದು ಪಾದಪೂಜೆ ಕಾರ್ಯಕ್ರಮನ ಬಹಳ ಸಡಗರದಿಂದ ನಡೆಸಿದ್ರು. ಈ ನಮ್ಮ ಎದುರುಗಡೆ ಯಾರೇ ಕೂತಿದ್ರು, ನಮ್ಮ ಬಂಧು ಬಳಗ ಸ್ನೇಹಿತರು ಯಾರೇ ಇದ್ದರೂ ಕೂಡ ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪರಾಗಿರ್ತಾರೆ. ನಮ್ಮ ಲಕ್ಷ್ಮೀ ಪುರುಷೋತ್ತಮರು ನಮ್ಮ ಮುಂದೆ ಇರ್ತಾರೆ ಅನ್ನೋ ಒಂದು ಮನಸ್ಸಿಗೆ ಬರುವಂಥದ್ದು. ಎಷ್ಟೊಂದು ಜನ ಅಭಿಮಾನಿಗಳು ಕೀರ್ತಿ ವಿಷ್ಣುವರ್ಧನ್ ಅವರು ಅನಿರುದ್ಧ ಅವರಿಗೆ ತಮ್ಮ ಒಂದು ಜೊತೆಯಲ್ಲಿ ಫೋಟೋ ತಗೊಂಡ್ರು, ಅವರಿಗೆ ಬಾಗಿನಗಳನ್ನ ಕೊಟ್ಟರು. ಏಕೆಂತಂದರೆ ಇದು ಮಂಗಳ ದ್ರವ್ಯಗಳನ್ನ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳೋದು, ಪಾದಪೂಜೆ ಮಾಡಿದವರ ಆಶೀರ್ವಾದ ಪಡ್ಕೊಳ್ಳೋದೇ ಒಂದು ದೊಡ್ಡ ಸುದೈವ. ಯಾಕೆಂದರೆ ಪ್ರತಿ 3 ವರ್ಷಕ್ಕೊಂದು ಸಲ ಬರುವಂಥ ಇಂಥ ಚಾನ್ಸ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಏನು ಈ ಒಂದು ಪುಣ್ಯಕರವಾದ ಒಂದು ಪ್ರಯತ್ನಗಳನ್ನ ನಾವು ಮಾಡ್ತಾ ಇರ್ತೀವಿ, ಇದು ಮನಸ್ಸಿಗೆ ನೆಮ್ಮದಿ ತರುವಂಥದ್ದು, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗೋವಂಥದ್ದು, ಹಾಗೆ ಹಲವಾರು ರೀತಿಯಲ್ಲಿ ನಮಗೆ ಸಾರ್ಥಕತೆಯನ್ನು ತಂದು ಕೊಡುವಂಥ ಕೆಲಸ ಆಗಿರ್ತದೆ. ಇಂಥ ಮಹತ್ವಪೂರ್ಣವಾದ ಕೆಲಸಗಳನ್ನ ಈ ಸಂಘ ಸಂಸ್ಥೆಗಳಲ್ಲಿ ಆಯೋಜನೆ ಮಾಡಿದಾಗ ಯಾರೂ ಮಿಸ್ ಮಾಡ್ಕೋಬೇಡಿ. ಇದನ್ನು ನಾವು ಮನೆಯಲ್ಲಿ ಎಷ್ಟೇ ಇದನ್ನು ಮಾಡೋಕ್ಕೆ ಹೋದರೂ ಕಷ್ಟ ಆಗುತ್ತೆ. ಇಂಥ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತ ಪಾಲ್ಗೊಳ್ಳಿ. ಹಾಗೆ ಡಾಕ್ಟರ್ ವೇದಬ್ರಹ್ಮಶ್ರೀ ಕೃಷ್ಣಮೂರ್ತಿಯವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಶ್ರೀಮತಿ ಕೀರ್ತಿ ವಿಷ್ಣುವರ್ಧನ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ನಾನು ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಅವರ ಏನಿ ದಂಪತಿಗಳು ಪೂಜೆ ಅಂತ ಮಾಡ್ತಾ ಇದ್ದೀವಿ, ದಂಪತಿಗಳೇ ಪತಿ, ಆ ಪತಿ ಅನಿರುದ್ಧ ಅವರು ಜೊತೆಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ರಾಮಚಂದ್ರರಾವ್ ಅವರು ಇದ್ದಾರೆ ವೇದಿಕೆಯಲ್ಲಿ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಯಾವುದೇ ಒಂದು ಸಭೆ ಯಶಸ್ವಿಯಾಗ್ತಕ್ಕಂಥ ಮುಂದೆ ಏನು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಮಾತ್ರ ಈ ಸಭೆಯಲ್ಲಿ ಆಶೀರ್ವಾದಿರ್ತಕ್ಕಂಥ ಕೀರ್ತಿ ವಿಷ್ಣುವರ್ಧನ್ ಮತ್ತು ಅನಿರುದ್ಧ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಏನು ಅವರು ಹೇಳಬೇಕು ಚರ್ಚೆ ಮಾಡಬೇಕು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಾಖೆಯ ಬಲವಾದ ಅಧ್ಯಕ್ಷರಾದಂತಹ ಶ್ರೀ ವಿ ಶ್ರೀನಿವಾಸ ಮೂರ್ತಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಈ ಸ್ವಾಗತವನ್ನ ನಾನು ಪರಿಚಯವನ್ನ ಕೂಡ ಮಾಡ್ತಾ ಇದ್ದೀನಿ. ಕಳೆದ ವರ್ಷ 2023ರಲ್ಲಿ ಪ್ರಣಯ ರಾಜ ಶ್ರೀ ಶ್ರೀನಾಥ್ ಅವರು, ಶ್ರೀಮತಿ ಗೀತಾ ಶ್ರೀನಾಥ್ ಅವರು ಬಂದಿದ್ರು. ಅನಿರುದ್ಧ ಜಟಗಾರ್ ಅವರು ಕೇವಲ ಒಬ್ಬ ನಟರಲ್ಲ, ಒಬ್ಬ ಪ್ರತಿಭೆ, ಸಂಸ್ಕಾರ ಹಾಗೂ ವಿನಯ ಮತ್ತು ಕುಟುಂಬ ಮೌಲ್ಯಗಳ ಪ್ರತೀಕವಾಗಿರುವಂತಹ ವ್ಯಕ್ತಿ. ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆ, ರಂಗಭೂಮಿ ಹಾಗೆ ಹಿರಿತೆರೆಗಳಲ್ಲಿ ಹಾಗೂ ಸಾಕ್ಷ್ಯ ಚಿತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವಂತಹ ಮಹಾನ್ ಅಪರೂಪದ ಕಲಾವಿದರು. ಚಿತ್ರ, ತುಂಟಾಟ, ಜ್ಯೇಷ್ಠ, ರಾಮ ಶ್ಯಾಮ ಬಾಮ, ಗುಡ್ ಲಕ್, ನೀನೆಲ್ಲೋ ನಾನಲ್ಲೇ, ನಲಿ ನಲಿಯುತ್ತ, ಇಜ್ಜೋಡು, ರಾಜಸಿಂಹ, ಚೆಫ್ ಚಿದಂಬರವರೆಗೂ ಅನೇಕ ಇನ್ನೂ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಜಿ ಕನ್ನಡದಲ್ಲಿ ಬಂದಂತಹ ಜೊತೆಯಲ್ಲಿ ಧಾರಾವಾಹಿ ಇವರನ್ನ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಕರ್ಕೊಂಡೋಯ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅನುಮಾನುಭೂತಿ ಚಿಂತನೆಗಳು ಉಳ್ಳಂತವರು, ಸ್ವಚ್ಛತೆಗಾಗಿ ನಾನು ಸಹಭಾಗಿ ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಒಂದು ಫೋಟೋಗಳು ಹಾಕಿರ್ತಾರೆ. ಯಾರಾದ್ರೂ ಅಭಿಮಾನಿಗಳು ಕೂಡ ಫೋಟೋ ಕೊಂಡು ಕಳಿಸಿದ್ರೆ ಅಥವಾ ಇವರ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲಾದ್ರೂ ರಸ್ತೆ ಪಕ್ಕದಲ್ಲಿ ಕಸ ಕಂಡ್ರೆ
ನಿರ್ದೇಶಕರಿಗೆ ಸಚಿವರಿಗೂ ಕೂಡ ಮನವಿಯನ್ನು ಕೊಟ್ಟು ಅದನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇವತ್ತು ಬೆಂಗಳೂರಿನ ಅತಿ ಸ್ವಚ್ಛತೆಯಾಗಿ ಸುಂದರವಾಗಿ ಉದ್ಯಾನವನವಾಗಿ ಕಾಣಿಸೋದಕ್ಕೆ ಕಾರಣ ಈ ನಮ್ಮ ಅನಿರುದ್ಧ ಸರ್ ಅವರು. ಇವರು ಶ್ರೀಮತಿ ಭಾರತೀಯಮ್ಮನವರ ಕುರಿತಾಗಿ ಬಾಳೆ ಬಂಗಾರ ಅಂತ ಒಂದು ಸಾಕ್ಷ್ಯಚಿತ್ರ ಕಿರುಚಿತ್ರ ನಿರ್ಮಾಣ ಮಾಡಿರ್ತಾರೆ. ಇದು ಬುಕ್ ಆಫ್ ರೆಕಾರ್ಡ್ಸ್ ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಕಲಾಂ ವರ್ಲ್ಡ್ ರೆಕಾರ್ಡ್ಸ್ ಸ್ಥಾನ ಪಡೆದಿದೆ. ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅದಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ. ತುಂಗಾ ನದಿ ಉಳಿವಿಗೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಲ್ಲಿ ಒಂದು ಮನವಿ ಪತ್ರ ಕೊಟ್ಟು ತುಂಗಾ ನದಿಯ ಒಂದು ಅಣೆಕಟ್ಟಿನ ಒಂದು ಚಿಕ್ಕ ಬಿರುಕು ಕೂಡ ಇತ್ತು, ಅದನ್ನ ಮುಚ್ಚೋದಿಕ್ಕೆ ಹೇಳಿ ಅದನ್ನ ಸರಿಪಡಿಸಿ ಅದನ್ನ ಇವತ್ತು ಕೂಡ ಶಾಶ್ವತವಾಗಿ ಭದ್ರಪಡಿಸಿರುವಂತರು ಅನಿರುದ್ಧ ಅವರು. ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ಹಂಪೆಯಲ್ಲಿ ಈ ಒಂದು ನಾವೇನ್ ನೋಡ್ತಾ ಇದ್ವಿ ಇವತ್ತು ಅವಧಿ ಸ್ಥಿತಿಗೆ ಹೋಗ್ತಾ ಇದೆ. ಅದನ್ನ ಕಂಡುಹಿಡಿದು ಇವರ ಸ್ನೇಹಿತರುಗಳೆಲ್ಲ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಿ ಅದನಂತರ ಇವರ ಹಂಪೆಗೆ ಬಂದು ಹಂಪೆಯಲ್ಲಿ ಇದ್ದಂತ ಒಂದು ಶಿಥಿಲಗೊಂಡಿರುವ ಸ್ಥಿತಿಯನ್ನು ತೋರಿಸಿ ಎಲ್ಲಾ ಸ್ನೇಹಿತರ ಪರವಾಗಿ ಇವರು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಅದನ್ನು ಸರಿಪಡಿಸಬೇಕು ಅಂತ ಕೂಡ ಕೇಳ್ಕೊಂಡಿರ್ತಾರೆ. ಅದು ಕೂಡ ಪ್ರಗತಿಯಲ್ಲಿದೆ. ಇಂಥ ಎಲೆಮನೆ ಕಾಯಿಯಂತೆ ದುಡಿತಾ ಇರೋರು, ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂತವರು ಈಗಿನ ಉದಯ ಟಿವಿನಲ್ಲಿ ಸೂರ್ಯವಂಶ ಧಾರಾವಾಹಿನಲ್ಲಿ ಚಿರಪರಿಚಿತರಾಗಿ ಎಲ್ಲರ ಒಂದು ಕಲಾ ಸೇವೆಯನ್ನ ಮಾಡ್ತಾ ಸರಳ ಸಜ್ಜನಿಕೆ ಸ್ನೇಹಜೀವಿ ನಮ್ಮ ಅನಿರುದ್ಧ ಅವರ ಕುಟುಂಬದವರು. ಕರ್ನಾಟಕ ಸುಪ್ರಸಿದ್ಧ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬದವರು ಈ ಒಂದು ನಮ್ಮ ಅರ್ಶಿನಕುಂಟೆ ಶಾಖೆಗೆ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್ ಮಾರುತಿ ನಗರ ಅರ್ಶಿನಕುಂಟೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ಧಾರಾವಾಹಿಯ ಕಮಲಮ್ಮನ ಒಟ್ಟಾರದಿಂದ ಇವತ್ತು ನಮ್ಮ ಯಾಜ್ಞವಲ್ಕ ಕಣ್ವ ಕುಟೀರಕ್ಕೆ ಬಂದಿರೋದು ನಿಜವಾಗ್ಲೂ ನಮಗೆ ತುಂಬಾ ಸಂತೋಷ. ಇಂಥ ಮಹಾನ್ ಕಲಾವಿದರಿಗೆ ನಾವು ಏನೂ ಇಲ್ಲ ನಮ್ಮ ಚಿಕ್ಕ ಒಂದು ಪಾಪೂಜೆ ಕಾರ್ಯಕ್ರಮವನ್ನು ಮಾಡಿದೀವಿ ಅಷ್ಟೇ. ಇನ್ನು ಇವರಿಗೆ ಭಗವಂತ ಆಯುಷು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ನಮ್ಮೆಲ್ಲರ ಪರವಾಗಿ ಶಾಖೆಯಿಂದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಮೊದಲನೇದಾಗಿ ಈ ಆಯೋಜಕರಿಗೆ ಹಾಗೂ ಈ ಒಂದು ಸಮಾರಂಭದಲ್ಲಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಬಹಳ ಅಂದರೆ ಬಹಳ ಸಂತೋಷ ಆಯಿತು ನಮಗೆ. ನಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಈ ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಇರತಕ್ಕಂತಹ ಒಂದು ಕಾಳಜಿಯ ಬಗ್ಗೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ವಿಶೇಷವಾದಂತಹ ಪ್ರೀತಿಯ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಸಾಲದು. ಮುಂದಿನ ಪೀಳಿಗೆ ನಮ್ಮನ್ನು ನೋಡಿ ಕಲಿತಾ ಇರುತ್ತೆ, ನಮ್ಮನ್ನು ಅದು ಗಮನಿಸ್ತಾ ಇರುತ್ತೆ. ಹಾಗಾಗಿ ಈ ಥರದ ಒಂದು ಪದ್ಧತಿಗಳು ಇದು ಯಾಕಿದೆ, ಈ ಪದ್ಧತಿ ಯಾಕಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾವು ದೂರ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಪದ್ಧತಿ ಇದು. ಪೂಜೆ ಮಾಡಿಸ್ಕೊಳ್ಳೋರ್ಗೂ ನಾನಾಗಲೇ ಹೇಳಿದಾಗೆ ಒಂದು ಮುಜುಗರ ಆಗುತ್ತೆ, ಸಂಕೋಚ ಆಗುತ್ತೆ. ಯಾಕಂದರೆ ನಮಗೆ ಎಷ್ಟೋ ಜನ ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರೋರು ಕೂಡ ಪಾದ ಪೂಜೆ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಇದು ನಮ್ಮ ಅಹಂಕಾರ ಕುಗ್ಸುತ್ತೆ. ಜೊತೆಗೆ ಪಾದ ಪೂಜೆ ಮಾಡೋರ್ಗೂ ಕೂಡ ಅವ್ರಿಗೂ ಕೂಡ ಇದೇ ಒಂದು ಮನೋಭಾವನೆ ಉಂಟಾಗುತ್ತೆ. ನಮ್ಮ ಮನೆಯಲ್ಲಿ ನಿರಂತರವಾಗಿ ಸತತವಾಗಿ ವರ್ಷಪೂರ್ತಿ ಪೂಜೆಗಳು, ಪುನಸ್ಕಾರಗಳು, ನಮ್ಮ ಹೋಮ ಹವನಗಳು ನಾವು ಮಾಡ್ತಾ ಇರ್ತೀವಿ. ಅಂದರೆ ಆ ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಅರ್ಧಾಂಗಿ, ನಮ್ಮ ಶ್ರೀಮತಿಯವರು, ನಮ್ಮ ಕೀರ್ತಿಯವರು ಸಾಕಷ್ಟು ಮಹಿಳೆಯರ ಪಾದ ಪೂಜೆಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮೊದಲ ಬಾರಿಗೆ ಅವರು ನನ್ನ ಪಕ್ಕ ಕೂತ್ಕೊಂಡು ಒಂದು ಮಾತು ಹೇಳಿದ್ರು, ರೀ ನಮಗೂ ವಯಸ್ಸಾಯ್ತು ರೀ, ತಾವು ನಮಗೆ ಪೂಜೆ ಮಾಡಿಲ್ಲ ಅಥವಾ ನಮ್ಮ ಪಾದಗಳಿಗೆ ಪೂಜೆ ಮಾಡಿಲ್ಲ. ನಮ್ಮಲ್ಲಿರ್ತಕ್ಕಂಥ ಭಗವಂತ ಪುರುಷೋತ್ತಮ ಅಥವಾ ಲಕ್ಷ್ಮಿ, ಆಕೆ ಲಕ್ಷ್ಮಿ ಅನ್ನೋದು ನನಗೆ ಇವತ್ತು ಇನ್ನೂ ಗೋಚರವಾಯಿತು. ಹೇಗೆ ಅಂತಂದರೆ ಆಕೆಗೆಲ್ಲ ಸಿಗ್ತಾ ಇತ್ತು. ಆ ಬ್ಲೌಸ್ ಪೀಸ್ ಅಂತೆ ಎಲ್ಲರೂ ಅವ್ರಿಗೆ ಕೊಡ್ತಾ ಇದ್ರು, ನಾನು ಬರೀ ನೋಡ್ತಾ ಇದ್ದೆ. ಹಾಗಾಗಿ ಆಕೆ ಮಹಾಲಕ್ಷ್ಮಿ ಅನ್ನೋದು ಇನ್ನೂ ಖಚಿತ ಆಯಿತು ನನಗೆ. ತಾವು ನನ್ನಲ್ಲಿ ಪುರುಷೋತ್ತಮವನ್ನು ನೋಡಿದ್ದೀರ, ಆತನನ್ನು ನೋಡಿದ್ದೀರ, ಆಕೆಯಲ್ಲಿ ಲಕ್ಷ್ಮಿನ ನೋಡಿದ್ದೀರ. ಇದು ಒಂದು ದೊಡ್ಡ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡು ಅದರ ಅರಿವು
ಮಾಡಿಕೊಂಡು ನಾವು ನಮ್ಮ ಕೈಲಾದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ, ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಸುಧೈವ ಕುಟುಂಬಕಂ ಅಂತಂದರೆ ಈ ಭೂಮಿ ಮೇಲೆ ಇರ್ತಾ ಇರೋ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದ. ಹಾಗಾಗಿ ಸಮಾಜ ಅಂತಂದರೆ ನನ್ನ ಕುಟುಂಬ, ನನ್ನ ಬೃಹತ್ ಕುಟುಂಬ, ನನ್ನ ಕುಟುಂಬದ ಒಂದು ಭಾಗ. ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ಅಳಿಲು ಸೇವೆಯನ್ನು ಮಾಡ್ತಾ ಇರ್ತೀವಿ ಅಂತ ನಮ್ಮಲ್ಲಿ ನಾನು ಭರವಸೆಯನ್ನು ಕೊಡ್ತಾ, ನನ್ನನ್ನು ಇವತ್ತು ರಾಮಕೃಷ್ಣ ಮೂರ್ತಿಯವರು ಕರೆಸಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಜೊತೆಗೆ ಒಂದಿಷ್ಟು ಕಾಲ ಕಳೆಯೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಆ ಭಗವಂತನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಖಂಡಿತ ಇಲ್ಲ, ಇಲ್ಲಿ ಇರ್ತಕ್ಕಂಥವರೆಲ್ಲ ಅಭಿಮಾನವನ್ನ ತಮಗೆ ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೊಂದು ಹೇಳ್ತಾ ಇದ್ರು, ಏನು ಪೂಜೆ ಮಾಡಿದ್ದಾರೆ ಆ ಎಲ್ಲ ಕೀರ್ತಿ ಅವರ ಕೀರ್ತಿಯಿಂದಲೇ ಸಿಕ್ಕಿದೆ ಅಂತ. ನೀವೆಲ್ಲ ಇವತ್ತು ಪೂಜೆ ಮಾಡಿದ್ದೀರಾ, ಅಂತ ಕೀರ್ತಿ ಎಲ್ಲರಿಗೂ ಸಿಗಿ ಅಂತ ಅವರು ತಮ್ಮ ಮಾತುಗಳ ಮುಖಾಂತರ ನಿಮಗೆ ಹೇಳ್ತಾರೆ, ದೇವರಲ್ಲಿ ಕೇಳ್ಕೊಡ್ತೀನಿ ಅಂತ. ಅದೇ ರೀತಿ ಕೀರ್ತಿ ವಿಷ್ಣುವರ್ಧನ್ ಅವರು ಒಂದೆರಡು ಮಾತು ಹೇಳ್ಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಅಲ್ಲ ಮಹೇಶ್ ಅನಿಯವ್ರು ಹೇಳಿದಾಗ ಹೋಗಬೇಕು ಅಂತ ಹೇಳಿರುವಾಗ ಸರಿ ಹೋಗೋಣ ರೀ ಅಂತ ಹೇಳಿದೆ. ಇಲ್ಲಿ ಬಂದಾದ್ಮೇಲೆ ನಿಜವಾಗ್ಲೂ ಹೇಳಕ್ಕೆ ಹೋದರೆ ನಂಗೆ ತುಂಬಾ ಅಪ್ಪ ಅಮ್ಮನ ಜ್ಞಾಪಕ ಬರುತ್ತೆ. ನಮ್ಮಮ್ಮ ಯಾವಾಗಲೂ ಎಲ್ಲ ತುಂಬ ಪೂಜೆ ಮಾಡ್ತಾರೆ. ನಮ್ಮಮ್ಮ ಹೋಮ ಪಾರಾಯಣ ದಿನ ಪಾರಾಯಣ ಮಾಡ್ತಾರೆ. ಅವ್ರ ಜೊತೆ ನಾನು ಪಾರಾಯಣ ಮಾಡ್ತೀನಿ, ಅನಿಯವರು ಪಾರಾಯಣ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಚಂಡಿ ಹೋಮ ಲಿಟ್ರಲಿ ಒಂದು 30 ವರ್ಷದಿಂದ ನಾವು ಚಂಡಿ ಹೋಮ ಮಾಡ್ತೀವಿ ಮನೆಯಲ್ಲಿ. ಅವಾಗೆಲ್ಲನೂ ಮುತ್ತೈದರಿಗೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಎಲ್ಲ ಪಾದ ಪೂಜೆ ಮಾಡಿ ಬಾಗಿನ ಎಲ್ಲ ಕೊಡ್ತೀವಿ. ಅವಾಗ ತುಂಬ ಹಿರಿಯರು ಎಲ್ಲರೂ ಬರ್ತಾರೆ ಮನೆಗೆ. ಸೊ ಅಮ್ಮ ಯಾವಾಗಲೂ ಹೇಳೋರು, ಆ ಪಾದ ಪೂಜೆ ಮಾಡೋವಾಗ ಅವ್ರ ಆಶೀರ್ವಾದನೇ ತುಂಬ ದೊಡ್ಡದು, ಮಿಕ್ಕಿದೇನೂ ಇಲ್ಲ. ದೊಡ್ಡವ್ರ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಮ್ಮ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಆಶೀರ್ವಾದ ನಿಮ್ಮ ಮೇಲಿರಲಿ, ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲಿರಲಿ. ನಮ್ಮ ಆಶೀರ್ವಾದ ನಿಮಗಿರಲಿ, ಎಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಅವರು ಹಿರಿಯ ವಿಚಾರಗಳಿಗೆ ಧನ್ಯವಾದಗಳು. ಅಧ್ಯಕ್ಷರಾದ ವಿ ಶ್ರೀನಿವಾಸ ಮೂರ್ತಿಯವರು ಅಧ್ಯಕ್ಷೀಯ ಭಾಷಣವನ್ನು ಮಾತನ್ನು ಹೇಳಬೇಕು ಅಂತ ಹೇಳಿ ಕೇಳ್ತಾರೆ. ಆಸೀನರಾಗಿರ್ತಕ್ಕಂತಹ ಇಂದಿನ ಪಾದ ಪೂಜೆಗೆ ಆಗಮಿಸಿರ್ತಕ್ಕಂತಹ ಅನಿರುದ್ಧ ಅವರು ಮತ್ತು ಶ್ರೀಮತಿ ಕೀರ್ತಿಯವರು ಮತ್ತು ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ವಿಪ್ರಬಂಧುಗಳೇ, ಇವತ್ತಿನ ದಿವಸ ಅಧಿಕ ಜ್ಯೇಷ್ಠ ಮಾಸದ ಹಿರಿಯ ದಂಪತಿಗಳ ಪಾದ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಪಾದ ಪೂಜೆ ಮಾಡೋದಕ್ಕೆ 33 ಜನ ದಂಪತಿಗಳು ಮತ್ತು ಅವರಿಗೆ ಬೇಕಾದವ್ರನ್ನ ಯಾರಿಗೆ ಅವರು ಪೂಜೆ ಮಾಡಕ್ಕೆ ಇಷ್ಟಪಡ್ತಾರೋ ಅವ್ರನ್ನ ಅವರೇ ಕರ್ಕೊಂಡ್ಬರ್ಬೋದು ಅಂತ ಹೇಳಿದ್ವಿ. ಅದರಂತೆ ಎಲ್ಲರೂ ಅವ್ರಿಗೆ ಬೇಕಾದಂಥವ್ರಿಗೆ ಹೇಳಿದ್ರು, ಎಲ್ಲ ಕರೆದ್ರು. ಆದರೆ ನಮ್ಮ ರಾಮರಾವ್, ನಮ್ಮ ಕನ್ನಡ ಚಲನಚಿತ್ರದ ಮೇರು ನಟರಾಗಿರುವಂತಹ ವಿಷ್ಣುವರ್ಧನ್ ಅವರ ಪುತ್ರಿ ಮತ್ತು ಕೈಯ ಇವ್ರನ್ನ ಈ ಒಂದು ಪಾದ ಪೂಜೆಗೆ ಆಹ್ವಾನಿಸಿದರು. ಯಾಕೆಂದ್ರೆ ರಾಮರಾವ್ ಮೊದಲಿಂದನೂ ಈ ಕಲಾ ಮಾಧ್ಯಮದಲ್ಲಿ ಕೆಲವಾರು ಜನಗಳನ್ನ ಪರಿಚಯಿಸಿ ನಮ್ಮ ಸಂಸ್ಥೆ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಅವರನ್ನು ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ತಿಳಿದಿರುವಂಥ ವಿಷಯ.
ಈ ಒಂದು ಪಾದ ಪೂಜೆ ಕಾರ್ಯಕ್ರಮಕ್ಕೆ ಅವರು ಕೂಡ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರು ಸಹಕರಿಸಿದ್ದಾರೆ. ನಮ್ಮ ಎಲ್ಲ ವಿಪ್ರ ಬಂಧುಗಳು ನಾವು ಹೇಳದಂತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿ ಒಂದು ಯಶಸ್ವಿನ ಕೊಂಡೊಯ್ಯೋದಕ್ಕೆ ನಮ್ಮ ಸಹಕಾರ ನೀಡಿದ್ದೀರಾ. ಈ ಒಂದು ಕಾರ್ಯಕ್ರಮ ನಾವು ಕಾನೂನು ಶಾಖಾ ಯುವ ಸಮಿತಿ, ಯಾಕಂದ್ರೆ ಇವತ್ತಿನ ದಿವಸ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾವು ನೋಡ್ತಾ ಇರೋದು ವಯಸ್ಸಾದಂಥವ್ರು ಮಾತ್ರ ಭಾಗವಹಿಸುವಂಥದ್ದು ಪದ್ಧತಿ. ಯಾಕಂದ್ರೆ ಹುಡುಗರು ಯಾರು ಹೋಗೋದಿಲ್ಲ. ಆದ್ರೆ ನಮ್ಮದರೊಳಗೆ ಅದಕ್ಕೋಸ್ಕರನೇ ಯುವ ಸಮಿತಿ ಅಂತ ಮಾಡಿ ಇವತ್ತಿನ ದಿವಸ 30 ಜನ ಯುವಕರು ಆ ಒಂದು ಯುವ ಸಮಿತಿಯ ಸದಸ್ಯರುಗಳನ್ನಾಗಿ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ನಮಗೆ ಸಹಕಾರ ಕೊಡಬೇಕು. ನಮ್ಮ ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಕೈ ಜೋಡಿಸ್ಬೇಕು ಮತ್ತು ಅವ್ರಿಗೆ ಆದಂತ ಕೆಲವಾರು ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಅವರು ಕೂಡ ಅವರು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ನಾವು ಮಾಡುವಂತ ಕಾರ್ಯಕ್ರಮಗಳಲ್ಲಿ ಅವರು ಸಹಕಾರ ಕೊಟ್ಟು ಕೈ ಜೋಡಿಸಿ ಕೆಲಸ ಕಾರ್ಯಗಳನ್ನು ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಸಂಘದ ಅಭಿವೃದ್ಧಿಗೆ ಮತ್ತು ಯಶಸ್ಸಿಗೆ ಕಾರಣ ಆಗಿದೆ. ಅದರಂತೆ ಇವೆಲ್ಲರೂ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಧ್ಯಕ್ಷೀಯ ಭಾಷಣದ ನುಡಿಗಳು ಕೊಡುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ವಿ ಶ್ರೀನಿವಾಸ ಮೂರ್ತಿ ಅವರಿಗೆ ತುಂಬ ಧನ್ಯವಾದ. ನಮ್ಮ ಮಾತೃ ಸಂಸ್ಥೆಯಾಗಿರ್ತಕ್ಕಂಥ ಯಾಜ್ಞವಲ್ಕ್ಯಾಶ್ರಮದ ಸದಸ್ಯತ್ವವನ್ನು ಇದುವರೆಗೂ ಯಾರು ತಗೊಂಡಿಲ್ಲ. ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಶ್ರೀಮತಿ ಅಶ್ವಿನಿ ರಾಘವೇಂದ್ರ ಅವರು ಅಥವಾ ಸುಚೀಂದ್ರ ಅವ್ರ ಹತ್ರ ಫಾರಂಗಳಿದೆ. ಆ ಫಾರಂ ಅನ್ನು ಪಡ್ಕೊಂಡು ಸದಸ್ಯತ್ವವನ್ನು ಕಡ್ಡಾಯವಾಗಿ ಮನವಿಯೊಂದಿಗೆ ನಾವು ಮನವಿ ಮಾಡ್ಕೊಂಡು ಜುಲೈ 29ನೇ ತಾರೀಕು ಗುರು ಪೂರ್ಣಿಮೆ ಕಾರ್ಯಕ್ರಮ. ಅವತ್ತಿನ ದಿವಸ ಗುರುಗಳ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ನಡೀತದೆ. ಜೊತೆಯಲ್ಲಿ ಅವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ.
ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.